ಧೋನಿಗೆ ಸಹಾಯ ಮಾಡಿದ್ರ ಕಲಿಯುಗದ ಕರ್ಣ. ಅಣ್ಣಾವ್ರ ಸಾವು, ವಿಷ್ಣು ಸಾವು, ಪ್ರಭಾಕರ್ ಸಾವು ಕರ್ಣನನ್ನ ಕಾಡಿದ್ದೇಕೆ? ಇದೇ ಈ ಕ್ಷಣದ ಸ್ಪೆಷಲ್ ಕರ್ಣನ ಅಂತಃಕರಣ. ನಾನು ಚೈತ್ರರಾಜ್. ನಾವಿವತ್ತು ಇಹಲೋಕ ತ್ಯಜಿಸಿದ ರೆಬಲ್ ಸ್ಟಾರ್ ಅಂಬರೀಶ್ ಎಲ್ಲೂ ಹೇಳಿಕೊಳ್ಳದ ಮಾತುಗಳನ್ನ ನಿಮ್ಮ ಮುಂದಿಡ್ತಿದ್ದೀವಿ. ಆ ಖಾಸಾ ನುಡಿಗಳು ಕೇವಲ ಅವರ ಆಪ್ತ ವಲಯಕ್ಕೆ ಮಾತ್ರ ತಿಳಿದಿದೆ. ಅದೇನು ಅಂತೀರಾ? ಅದೊಂದು ಕಂಪ್ಲೇಂಟ್ಗೆ ಸೋನಿಯಾ ಗಾಂಧಿಗೆ ರೆಬಲ್ ಉತ್ತರ ಕೊಟ್ಟಿದ್ರು ಅಂಬರೀಶ್. MS ಧೋನಿಗೆ ಅದೊಂದು ಸಹಾಯ ಮಾಡಿ ಬೆನ್ನು ತಟ್ಟಿದ್ರು ಅಂಬಿ. ಅಷ್ಟೇ ಅಲ್ಲ, ಆ 3 ದಿಗ್ಗಜರನ್ನ ನೆನೆದು ಕಣ್ಣೀರಿಟ್ಟಿದ್ರು ಜಲೀಲಾ. ಇಷ್ಟಕ್ಕೂ ಯಾವ ವಿಚಾರಕ್ಕೆ ಸೋನಿಯಾಜಿಗೆ ಅಂಬಿ ಖಡಕ್ ಆಗಿ ಉತ್ತರಿಸಿದ್ರು? ಯಾಕೆ ಧೋನಿಗೆ ಅಂಬಿ ಸಹಾಯ ಮಾಡಿದ್ರು? ಕನ್ವರ್ ಲಾಲ್ ಕಣ್ಣಲ್ಲಿ ನೀರು ತರಿಸಿದ ಆ 3 ದಿಗ್ಗಜರು ಯಾರು ಅಂತೀರಾ? ಇಲ್ಲಿದೆ ನೋಡಿ ಕಲಿಯುಗ ಕರ್ಣನ ಅಂತಃಕರಣದ ಸ್ಟೋರಿ. ಇದು ಅಂಬರೀಶ್ ಅವರ ರೌಡಿ MLA ಚಿತ್ರದ ಖಡಕ್ ಸೀನ್. ಇದರಲ್ಲಿ ನೀವೇ ನೋಡಿದ್ರಲ್ಲ, ನಟಿ ಮಾಲಾಶ್ರೀ ಹೇಳಿದ ಪ್ರಶ್ನೆಗೆಲ್ಲ ಹೇಗೆ ಅಂಬಿ ಖಡಕ್ ಆಗಿ ಉತ್ತರಿಸಿದ್ರು ಅಂತ. ಅಂಬರೀಶ್ರ ಈ ಖದರ್ ಕೇವಲ ಕ್ಯಾಮರಾ ಮುಂದಷ್ಟೇ ಅಲ್ಲ, ಎಲ್ಲರ ಮುಂದೂ ಹೀಗೆ ಇರ್ತಿತ್ತು. ಅದೇ ಗತ್ತಲ್ಲಿ ಅದೊಮ್ಮೆ ಸೋನಿಯಾ ಗಾಂಧಿ ಅವರ ಮುಂದೆಯೂ ಉತ್ತರಿಸಿದ್ರು. ಅಂಬಿ ಮೇಲೆ ಬಂದಿತ್ತೊಂದು ದೂರು. ಜಲೀಲನ ಉತ್ತರ ಕೇಳಿ ಸೋನಿಯಾ ಗಾಂಧಿ ಫುಲ್ ಶಾಕ್. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ಗೂ ಅಂಬರೀಶ್ಗೂ ಅವಿನಾಭಾವ ನಂಟು. ಈಗ ನಾವು ಹೇಳ್ತಿರೋ ಘಟನೆ ನಡೆದಿದ್ದು ಅಂಬರೀಶ್ ಕೇಂದ್ರ ಮಂತ್ರಿಯಾಗಿದ್ದ ಕಾಲದಲ್ಲಿ. ಒಮ್ಮೆ ಅಂಬರೀಶ್ ಅವರ ಮೇಲೆ ಒಂದು ಕಂಪ್ಲೇಂಟ್ ಬರೆಯಲಾಗಿತ್ತು. ಆ ದೂರಿನ ಬಗ್ಗೆ ಸೋನಿಯಾ ಗಾಂಧಿ ಅಂಬರೀಶ್ ಬಳಿ ಕೇಳಿದ್ರು. ಆಗ ಅಂಬರೀಶ್ ಕೊಟ್ಟ ಉತ್ತರ ಇದೆಯಲ್ಲ, ಅದು ಸೋನಿಯಾ ಗಾಂಧಿ ಮತ್ತು ಅಂಬಿ ನಡುವಿನ ಬಾಂಧವ್ಯವನ್ನೇ ಹೆಚ್ಚಿಸಿತು. ಇಷ್ಟಕ್ಕೂ ಅವತ್ತು ಅಂಬಿ ಮೇಲೆ ಬಂದಿದ್ದ ದೂರು ಏನು, ಸೋನಿಯಾ ಗಾಂಧಿಗೆ ಜಲೀಲಾ ಕೊಟ್ಟ ಉತ್ತರ ಏನು, ಅದನ್ನ ಕೇಳಿದ ಮೇಲೆ ಸೋನಿಯಾಗೆ ಯಾಕೆ ಅಂಬಿ ಬಗ್ಗೆ ಸ್ನೇಹ ಇನ್ನಷ್ಟು ಹೆಚ್ಚಾಯಿತು ಅಂತೀರಾ? ಬನ್ನಿ ತೋರಿಸ್ತೀವಿ. ಸೋನಿಯಾ ಗಾಂಧಿ: ಅಂಬರೀಶ್, ನಿಮ್ಮ ಮೇಲೊಂದು ದೂರು ಬಂದಿದೆ. ನೀವು ಕುಡಿದ ಮತ್ತಿನಲ್ಲಿ ಫೈಲ್ಗೆಲ್ಲ ಸಹಿ ಹಾಕ್ತೀರಂತೆ, ನಿಜಾನಾ? ಮೇಡಮ್, ಹೌದು, ನಾನು ಕುಡಿತೀನಿ, ಸಿಗರೇಟ್ ನ ಸೇರ್ತೀನಿ, ಅಷ್ಟೇ ಯಾಕೆ ಜೂಜು ಆಡ್ತೀನಿ. ನನ್ನ ಮೇಲೆ ಬಂದಿರೋ ಈ ದೂರುಗಳೆಲ್ಲ ನಿಜಾನೇ. ಆದ್ರೆ ನಾನು ಕುಡ್ದು ಫೈಲ್ಗೆ ಸಹಿ ಹಾಕ್ತೀನಿ ಅನ್ನೋ ದೂರು ಇದೆಯಲ್ಲ, ಅದು ಮಾತ್ರ ಸುಳ್ಳು. ಇಲ್ಲಿ ತನಕ ನಾನು ಕುಡ್ದಾಗ ಒಂದೇ ಒಂದು ಸಿನಿಮಾಗೂ ಸಹಿ ಹಾಕಿಲ್ಲ, ಯಾವ ಚೆಕ್ಕಿಗೂ ಸೈನ್ ಆಗ್ತವನೇ ಅಲ್ಲ. ಇದ್ರ ಬಗ್ಗೆ ನಂಬೋದು ಬಿಡೋದು ನಿಮ್ಮಿಷ್ಟ. ಅಂಬರೀಶ್ ಈ ನೇರ ನುಡಿಗೆ ಸೋನಿಯಾ ಗಾಂಧಿ ಅಂದು ಕಕ್ಕಾಬಿಕ್ಕಿಯಾಗಿದ್ರು. ಆದ್ರೆ ಅವತ್ತಿನಿಂದ ಸೋನಿಯಾ ಗಾಂಧಿ ಅಂಬರೀಶ್ರನ್ನ ಹೆಚ್ಚು ನಂಬೋದಕ್ಕೆ ಮಾತ್ರ ಶುರು ಮಾಡಿದ್ರು. ಇದಿಷ್ಟು ರಾಜಕೀಯದಲ್ಲಿದ್ದ ಅಂಬಿಯ ದಾಖಲಾಗದ ಮಾತಾದ್ರೆ, ಅಂಬಿ ಹೇಳದ ಸೀಕ್ರೆಟ್ ಸಹಾಯದ ಸ್ಟೋರಿಯೂ ಇದೆ. ಈ ಮ್ಯಾಚ್ನಿಂದಲೇ ಮಹೇಂದ್ರ ಸಿಂಗ್ ಧೋನಿಯ ಪರಿಚಯ ಇಂಡಿಯಾಗೆ ಆಗಿತ್ತು. 2005ರ ಇಂಡೋ ಶ್ರೀಲಂಕಾ ಕ್ರಿಕೆಟ್ ಮ್ಯಾಚ್ನಲ್ಲಿ 6 ಮೇಲೆ 6 ಹೊಡೆದು ಅಬ್ಬರಿಸಿ ಧೋನಿ ಎಲ್ಲರಿಗೂ ಚಿರಪರಿಚಿತರಾದ್ರು. ಯಾಕಪ್ಪ ಈಗ ಧೋನಿ ಬಗ್ಗೆ ಹೇಳ್ತಿದ್ದೀವಿ ಅಂದ್ಕೊಂಡ್ರ? ಅಂಬರೀಶ್ಗೂ ಧೋನಿಗೂ ಒಂದು ಸಂಬಂಧವಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಧೋನಿ ಅಂಬಿ ಮುಖಾಮುಖಿ. ಧೋನಿಗೆ ಹಣ ಸಹಾಯ ಮಾಡಿದ್ರು ಕಲಿಯುಗದ ಕರ್ಣ. ಹೌದು, ಆಗ ಮಹೇಂದ್ರ ಸಿಂಗ್ ಧೋನಿ ಇಂಡಿಯನ್ ಕ್ರಿಕೆಟ್ ಟೀಮ್ನಲ್ಲಿ ಆಡುತ್ತಿದ್ದ ದಿನಗಳು. ಅದೊಂದು ದಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯಕ್ಕೆಂದು ಭಾರತ ತಂಡ ಅಲ್ಲಿಗೆ ಬಂದಿತ್ತು. ಪಂದ್ಯ ನಡೆದ ನಂತರ ಧೋನಿಯನ್ನ ಭೇಟಿ ಮಾಡಿದ್ರು ಅಂಬರೀಶ್. ಧೋನಿಗೆ ಉಡುಗೊರೆಯಾಗಿ 2 ಲಕ್ಷ ಹಣವನ್ನ ಚೆಕ್ ಮೂಲಕ ನೀಡಿದ್ರು. ಆಗ ಅಂಬರೀಶ್ ಏನಂದಿದ್ರು ಗೊತ್ತಾ? ಬಡ ಕುಟುಂಬದಿಂದ ಬಂದ ಹುಡುಗ ಚೆನ್ನಾಗಿ ಆಡ್ತಾನೆ, ಬೆಂತಟ್ಟಿ ಶಬಾಷ್ ಹೇಳ್ಬೇಕ್ರೋ, ಅದಕ್ಕೆ ಚೆಕ್ ಕೊಟ್ಟೆ. ಪ್ರೇಮಲೋಕದಲ್ಲಿ ಸರ್ವರ್ ಪಾತ್ರ ಮಾಡಿದ್ದ ಅಂಬರೀಶ್. ಬೇಡಿಕೆ ನಟನಾಗಿದ್ರು ಅಂಬಿ ಆಡಿದ ಮಾತೇನು ಗೊತ್ತು?
ಇದು ಪ್ರೇಮಲೋಕ ಸಿನಿಮಾದಲ್ಲಿ ಅಂಬರೀಷ್ ಅಭಿನಯಿಸಿದ ಸೀನ್. ಈ ಸಿನಿಮಾದಲ್ಲಿ ಅಂಬರೀಷ್ ಸರ್ವರ್ ಪಾತ್ರದಲ್ಲಿ ಕಾಣಿಸಿಕೊಂಡ್ರು. ಅಂಬರೀಷ್ ಸರ್ವರ್ ಪಾತ್ರ ಹಾಕಿದ್ರ ಹಿಂದೆಯೂ ಒಂದು ಮುಗ್ಧತೆಯ ಕಥೆ ಅಡಗಿದೆ. ಅದೇನು ಅಂದ್ರೆ, ಪ್ರೇಮಲೋಕ ಸಿನಿಮಾ ಸಿದ್ಧಗೊಳ್ತಿದ್ದ ಸಂದರ್ಭದಲ್ಲಿ ಅಂಬರೀಷ್ 3 ಶಿಫ್ಟ್ಗಳಲ್ಲೂ ಕೆಲಸ ಮಾಡ್ತಿದ್ದ ಬಹು ಬೇಡಿಕೆಯ ನಟ. ಅಂತಹದ್ರಲ್ಲಿ ಅವರಿಗೆ ವೀರಸ್ವಾಮಿ ಅವರಿಂದ ಸರ್ವರ್ ಪಾತ್ರದ ಆಫರ್ ಬಂತು. ಈ ರೋಲ್ ಮಾಡಿದ್ರೆ ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಹಲವು ಮಾತುಗಳು ಆಗ ಕೇಳಿ ಬಂದವಂತೆ. ಆದರೆ ಅದ್ಯಾವುದಕ್ಕೂ ಕಿವಿಗೊಡದ ಅಂಬರೀಷ್ ಒಂದು ಮಾತನ್ನ ಹೇಳಿದ್ರಂತೆ. ಅದೇನು ಗೊತ್ತಾ? ಲವ್ ವೀರಸ್ವಾಮಿ ನನಗೆ ಅನ್ನ ಹಾಕಿದ ದಣಿ ಕಣ, ಅದೇನೇ ಆದ್ರೂ ಸರಿ, ಆ ದಣಿಗೋಸ್ಕರ ನಾನು ಸರ್ವರ್ ರೋಲ್ನ ಮಾಡೇ ಮಾಡ್ತೀನಿ. ಪ್ರಭಾಕರ್ ಸಾವು, ಹಣ ಸಹಾಯ, ಗಳಗಳ ಕಣ್ಣೀರು. ಟೈಗರ್ ಪ್ರಭಾಕರ್ ತೀರಿಕೊಂಡಾಗ ಕರ್ಣನಿಗೆ ಕಾಡಿದ್ದೇನು? ಟೈಗರ್ ಪ್ರಭಾಕರ್ ಫೈಟ್ಗೆ ವಿಭಿನ್ನವಾದ ಡೈಲಾಗ್ ಹೇಳೋದ್ರಿಂದಲೇ ಸಖತ್ ಫೇಮಸ್. ಇವರ ಜೊತೆ ರೆಬಲ್ ಸ್ಟಾರ್ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಆದ್ರೆ ಟೈಗರ್ ಪ್ರಭಾಕರ್ ತೀರಿಕೊಂಡ ಆ ದಿನ ಅಂಬಿ ಕಣ್ಣಲ್ಲಿ ಗಳಗಳ ನೀರು ಬಂತು. ಯಾಕಂದ್ರೆ ಟೈಗರ್ ಪ್ರಭಾಕರ್ ಶವ ಮಲ್ಯ ಆಸ್ಪತ್ರೆಯಲ್ಲಿ ಅನಾಥವಾಗಿ ಮಲಗಿತ್ತು. ಬಿಲ್ ಕಟ್ಟಿ ಶವ ತೆಗೆದುಕೊಂಡು ಹೋಗುವ ಅನಿವಾರ್ಯತೆ, ಆದ್ರೆ ದುಡ್ಡೇ ಇರಲಿಲ್ಲ. ಆಗ ಇದೇ ಅಂಬರೀಷ್ ಮುಂಬಂದ್ರು. ಜೊತೆಗಿದ್ದವರಿಗೆ ಒಂದು ಮಾತು ಹೇಳಿದ್ರು. ಹೋಗ್ರ, ಈ ದುಡ್ಡನ್ನ ತಗೊಂಡು ಹೋಗಿ ಆಸ್ಪತ್ರೆ ಬಿಲ್ನ ಕಟ್ಟಿ ಪ್ರಭಾಕರ್ ಶವನ ತಗೊಂಡ್ ಬನ್ನಿ, ಅವನು ಕಲಾವಿದ ಕಂಡ್ರು. ರೆಬಲ್ ಸ್ಟಾರ್ ಅಂಬರೀಷ್ ಅಂದ್ರೆ ಕಲೆ. ಕಲಾವಿದರಿಗೆ ಗೌರವ ಕೊಡ್ತಿದ್ದ ಅಂಬರೀಷ್ಗೆ ಅಣ್ಣಾವ್ರ ಸಾವು, ವಿಷ್ಣು ಸಾವು ಸಾಕಷ್ಟು ಕಾಡ್ತು. ಯಾಕೆ ಅಂತೀರಾ? ಸ್ನೇಹ ಬಾಂಧವ್ಯ ಒಂದೆಡೆಯಾದ್ರೆ ಮತ್ತೊಂದು ಕಡೆ ಅವರ ಅಂತ್ಯಕ್ರಿಯೆಗೂ ಅಂಬಿಪಟ್ಟ ನೋವಿಗೂ ಏನ್ ಸಂಬಂಧ ಅಂತೀರಾ? ಕನ್ನಡ ಚಲನಚಿತ್ರ ಕಂಡ ದಿಗ್ಗಜರು ಅಂದ್ರೆ ಅದು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಮತ್ತು ಅಂಬರೀಷ್. ಅವತ್ತು ನಟ ವಿಷ್ಣುವರ್ಧನ್ರನ್ನ ಇಡೀ ಕನ್ನಡ ಚಿತ್ರರಂಗ ಕಳೆದುಕೊಂಡಿತ್ತು. ಅಂತ್ಯಕ್ರಿಯೆಯ ಸಮಯ ಎದುರಾಯಿತು. ಆಗ ಅಂಬರೀಷ್ ಮನದಲ್ಲಿ ಒಂದು ವಿಚಾರ ಕಾಡ್ತು. ಅಣ್ಣವರ ಅಂತ್ಯಕ್ರಿಯೆ, ವಿಷ್ಣುವರ್ಧನ್ರ ಅಂತ್ಯಕ್ರಿಯೆ ನೋಡಿದಾಗಿನಿಂದಲೂ ಶುರುವಾದ ಆ ತಲ್ಲಣಕ್ಕೆ ಕೊನೆಗೂ ಮುಕ್ತಿ ಸಿಕ್ಕಿದ್ದು ಅಂಬಿ ಅಂತ್ಯಕ್ರಿಯೆಯಲ್ಲಿ. ಹಾಗಾದ್ರೆ ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಅಪೂರ್ವ ಸಂಗಮ. ಇದು ಕನ್ನಡ ಚಿತ್ರರಂಗದ ರೇರ್ ಕಲೆಕ್ಷನ್ ವಿಡಿಯೋ. ಇಲ್ಲಿ ಅಣ್ಣಾವರು, ವಿಷ್ಣುದಾದ ಮತ್ತು ಜಲೀಲಾ ಒಟ್ಟಿಗೆ ಸೇರಿದ್ದಾರೆ. ಆದ್ರೆ ಈಗ ಈ 3 ದಿಗ್ಗಜರು ಕನ್ನಡ ಚಿತ್ರರಂಗಕ್ಕೆ ನೆನಪಾಗಿ ಉಳಿದಿದ್ದಾರೆ. ಅಣ್ಣಾವರೊಂದಿಗೆ ಅಂಬರೀಷ್ ಒಡ ಹುಟ್ಟಿದವರು ಸಿನಿಮಾದಿಂದ ಒಟ್ಟಾಗಿ ನಟಿಸಿದ್ರು. ವಿಷ್ಣುವರ್ಧನ್ ಜೊತೆಯಂತೂ ಒಂದಲ್ಲ ಒಂದು ಸಿನಿಮಾದಲ್ಲಿ ಒಟ್ಟಾಗಿ ತೆರೆ ಹಂಚಿಕೊಳ್ತಾನೆ ಇದ್ರು. ಅಂಬಿಗೆ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಜೊತೆ ಆತ್ಮೀಯ ಅನುಬಂಧ ಬೆಸೆದುಕೊಂಡಿತ್ತು. ಹೀಗಾಗಿನೇ ವಿಷ್ಣುದಾದ ಮತ್ತು ಅಣ್ಣವರನ್ನ ಕಳೆದುಕೊಂಡಾಗ ಅಂಬಿಗೆ ಒಂದು ಚಿಂತೆ ಬಹಳಾನೇ ಕಾಡಿತ್ತು. ಅದೇ ಅಂತ್ಯಕ್ರಿಯೆ ಎಂದು ಕೊಡೋ ಗೌರವ. 31 ಡಿಸೆಂಬರ್ 2009 ವಿಷ್ಣು ಅಂತ್ಯಕ್ರಿಯೆ ನಡೆದ ದಿನ. ವಿಷ್ಣುವರ್ಧನ್ ಜೊತೆ ಅಂಬರೀಷ್ ನಾನಾ ಸಿನಿಮಾಗಳಲ್ಲಿ ಒಟ್ಟಾಗಿ ನಟಿಸಿದ್ರು. ದಿಗ್ಗಜರು ಸಿನಿಮಾದಲ್ಲಿ ಆತ್ಮೀಯ ಸ್ನೇಹಿತರಾಗಿ ನಟಿಸಿದ್ರು. ಆದ್ರೆ ವಿಷ್ಣುವರ್ಧನ್ ಅಗಲಿದ ದಿನ ಅಂಬಿ ತಮ್ಮ ಮನಸ್ಸಲ್ಲಿದ್ದ ಒಂದು ನೋವನ್ನ ಹೊರಹಾಕಿದ್ರು. ಹೌದು, ವಿಷ್ಣುವರ್ಧನ್ ಅವರ ಅಂತ್ಯಕ್ರಿಯೆ ಮುಗಿಸಿ ಕಲಾವಿದರೆಲ್ಲ ವಾಪಸ್ ಬರ್ತಿದ್ದ ಸಮಯ ಅದು. ಪೊಲೀಸರ ರಕ್ಷಣೆಯಲ್ಲಿದ್ದ ನಟರು ವ್ಯಾನ್ನಲ್ಲಿ ಬರ್ತಿದ್ರು. ಅಂಬರೀಷ್ ಜೊತೆ ನಟ ರಮೇಶ್ ಅರವಿಂದ್, ದೇವರಾಜ್, ದುನಿಯಾ ವಿಜಿ ಕೂತ್ಕೊಂಡಿದ್ರು. ಆಗ ಅಂಬರೀಷ್ ನೋವಿನಿಂದ ಆಡಿದ ಮಾತು ಇದು ನೋಡಿ. ಇದು ಒಬ್ಬ ಕಲಾವಿದನನ್ನ ಕಳಿಸೋ ರೀತಿನ. ರಾಜ್ಕುಮಾರ್ ಅವರ ಅಂತ್ಯಕ್ರಿಯೆಯಲ್ಲೂ ಮನೆಯವ್ರಿಗೆ ಮಣ್ಣು ಸಿಗ್ಲಿಲ್ಲ. ವಿಷ್ಣುವರ್ಧನ್ ಅಂತ್ಯಕ್ರಿಯೆ ಕೂಡ ಪೊಲೀಸರ ಸರ್ಪಗಾವನಲ್ಲೇ ನಡೀತು. ಕಲಾವಿದನೊಬ್ಬ ಇಹಲೋಕ ತ್ಯಜಿಸಿದಾಗ ಕಲಾವಿದರೆ ಅವನ ಶವವನ್ನ ಹೆಗ್ಲ ಮೇಲೆ ಒತ್ಕೊಂಡು ಕಳಿಸ್ಕೊಡ್ಬೇಕು. ಆಗ್ಲೇ ಅವ್ರಿಗೊಂದು ಗೌರವ, ಅವರ ಆತ್ಮಕ್ಕೆ ಶಾಂತಿ. ಆ ಗೌರವ ಇಬ್ರಿಗೂ ಸಿಗ್ಲಿಲ್ಲ.
ಎಂತ ನೋವಲ್ವಾ? ಹೀಗೆ ಕಲಾವಿದರ ಮಧ್ಯೆ ನೋವನ್ನ ತೋಡಿಕೊಂಡಿದ್ರು ಅಂಬಿ. ಆದ್ರೆ ಅಂದು ಅಂಬಿ ಏನಾಗ್ಬೇಕಿತ್ತೋ ಅದು ಆಗ್ಲಿಲ್ಲ ಅಂತ ನೊಂದುಕೊಂಡಿದ್ರು. ಆ ಒಂದು ಘಟನೆಗೆ ಸಾಕ್ಷಿಯಾಯ್ತು ಸ್ವತಃ ಅದೇ ಅಂಬಿ ಅಂತ್ಯಕ್ರಿಯೆ. ಹೌದು, ಅಂಬರೀಷ್ಗೆ ಅವರ ಅಂತ್ಯಕ್ರಿಯೆಯಲ್ಲಿ ಅಪಾರ ಗೌರವ ದೊರಕಿತ್ತು. ಅವರು ಕೇಳಿದ್ದ ಗೌರವದಂತೆ ಕಲಾವಿದರೇ ಅವರ ಶವವನ್ನ ಹೊತ್ತು ಕಳುಹಿಸಿಕೊಟ್ರು. ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರಿಗೆ ಸಿಗದೇ ಇದ್ದ ಭಾಗ್ಯ ಈ ಮೂಲಕ ಅಂಬರೀಷ್ಗೆ ಸಿಕ್ಕಿತ್ತು ಅನ್ನೋದು ಅವರ ಆಪ್ತರ ಮಾತು. ಅಂಬರೀಷ್ ಅಂದುಕೊಂಡಂತೆ ಅವರಿಗೆ ಸಲ್ಲಬೇಕಿದ್ದ ಗೌರವ ಕಲಾವಿದರಿಂದ ಸಿಕ್ಕಿದೆ. ಆದ್ರೆ ಅಂಬರೀಷ್ ರವರು ಅದೊಂದು ಆಸೆಯನ್ನ ಹೊತ್ತಿದ್ರು. ಆ ಆಸೆ ನಡೆಯೋ ಮುನ್ನವೇ ಅವರು ಇಹಲೋಕ ತ್ಯಜಿಸಿದ್ರು. ಇಷ್ಟಕ್ಕೂ ಏನು ಆ ಆಸೆ ಅಂತೀರಾ? ಅಂಬರೀಷ್ ಅದೊಂದು ಸ್ಥಳದಲ್ಲೇ ಇರಬೇಕು ಅಂತ ತುಂಬಾ ಆಸೆ ಪಟ್ಟಿದ್ರು. ಅದಕ್ಕಾಗಿ ಸಿಕ್ಕಾಪಟ್ಟೆ ಒತ್ತಾಯ ಕೂಡ ಮಾಡಿದ್ರು. ಅಲ್ಲೇ ಮಗನ ಮೊದಲ ಸಿನಿಮಾದ ಪ್ರೀಮಿಯರ್ ಶೋ ಆಗ್ಬೇಕು ಅಂತಲೂ ಆಸೆ ಪಟ್ಟಿದ್ರು. ಇಷ್ಟಕ್ಕೂ ಅದ್ಯಾವ ಸ್ಥಳ ಅಂತೀರಾ? ಬನ್ನಿ ಹೇಳ್ತೀವಿ. 90ರ ದಶಕದಲ್ಲಿ ಅಂಬಿ ಜೆಪಿ ನಗರದಲ್ಲೊಂದು ಮನೆ ಕಟ್ಟಿಸಿದ್ರು. ಅದೇ ಅಂಬಿಯ ಪ್ರೀತಿಯ ಮನೆ. ಈ ಮನೆ ಅಂದ್ರೆ ಅಂಬರೀಷ್ಗೆ ವಿಪರೀತ ಪ್ರೀತಿ ಇತ್ತು. ಆದ್ರೆ ಈ ಮನೆಯನ್ನ ರಿನೋವೇಷನ್ ಮಾಡಿಸಬೇಕಾಗಿತ್ತು. ಜನವರಿ ತಿಂಗಳಲ್ಲಿ ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ರು. ಎಲ್ಲರನ್ನ ಕರೆದು ಊಟ ಹಾಕಿಸ್ಬೇಕು ಅಂದ್ಕೊಂಡಿದ್ರು. ಇದಕ್ಕಾಗಿ ಕಟ್ಟಡ ಗುತ್ತಿಗೆದಾರನಿಗೆ ಒತ್ತಾಯಿಸಿದ್ರಂತೆ. ಅಟ್ಲೀಸ್ಟ್ ಮಾಸ್ಟರ್ ರೂಮ್ನಾದ್ರೂ ಬೇಗ ಕಟ್ಟಿಸಿಕೊಡುವಂತೆ ಕೇಳಿಕೊಂಡಿದ್ರಂತೆ. ಮಾಸ್ಟರ್ ರೂಮ್ನಲ್ಲಿ ಅಂಬಿ ಕಂಡಿದ್ರು ಸಿನಿಮಾ ಕನಸು. ಅಂಬರೀಷ್ ತಾವಿರುವಾಗಲೇ ಮಗ ಅಭಿಷೇಕ್ರನ್ನ ಸಿನಿಮಾಗೆ ಕರೆತಂದ್ರು. ಮಾಸ್ಟರ್ ರೂಮ್ನ ಬೇಗ ಕಂಪ್ಲೀಟ್ ಮಾಡಿ ಅಂತೇಳುವುದರ ಹಿಂದೆಯೂ ಅವರದ್ದೊಂದು ಕನಸಿತ್ತು. ಮೊದಲೇ ಅಚ್ಚುಮೆಚ್ಚಿನ ಮನೆಯಿಂದ ದೂರ ಉಳಿಯೋದು ಅಂಬಿಗೆ ಕಷ್ಟವೇ ಆಗಿತ್ತು. ಅದಲ್ಲದೆ ಮಗನ ಮೊದಲ ಸಿನಿಮಾ ಪ್ರೀಮಿಯರ್ ಶೋ ತಮ್ಮ ಮಾಸ್ಟರ್ ರೂಮ್ನಲ್ಲಿಯೇ ಆಗಬೇಕು ಅನ್ನೋ ಆಸೆ ಕಟ್ಟಿಕೊಂಡಿದ್ರು. ಅಷ್ಟರಲ್ಲಿ ವಿಧಿ ಆಟ ನಡೆದೋಯ್ತು. ಸರ್ಕಾರಿ ಕಾರ್ ಬಳಸುತ್ತಿರಲಿಲ್ಲ ಜಲೀಲ. ತಪ್ಪದೆ ಟೋಲ್ ಕಟ್ಟುತ್ತಿದ್ರು ಅಂಬರೀಷ್. ಅಂಬರೀಷ್ ಎಂಪಿಯಾಗಿದ್ರು. ರಾಜ್ಯ ಸರ್ಕಾರದ ಮಂತ್ರಿಯೂ ಆಗಿ ಕಾರ್ಯನಿರ್ವಹಿಸಿದ್ರು. ಅವರು ಅಧಿಕಾರದಲ್ಲಿದ್ದಷ್ಟು ದಿನಗಳ ಕಾಲ ಸರ್ಕಾರಿ ಕಾರ್ ಬಳಸಲೇ ಇಲ್ಲ. ತಮ್ಮ ಕಾರ್ ತಾವೇ ಚಲಾಯಿಸ್ತಾ ಇದ್ರು. ಅದರಲ್ಲೂ ವಿನಾಯಿತಿ ಇದ್ರೂ ಸಹ ತಪ್ಪದೇ ಟೋಲ್ ಕಟ್ಟುತ್ತಿದ್ರು. ಹೌದು, ಅಂಬರೀಷ್ ಬಹುತೇಕ ರಾತ್ರಿ ವೇಳೆ ಮಾತ್ರ ಕುಡಿತಿದ್ರು. ಕುಡಿದಾಗ ಮಾತ್ರವೇ ಸಿಗರೇಟ್ ಸೇದ್ತಾ ಇದ್ರು. ಆದ್ರೆ ಲಿಮಿಟ್ ಮೀರಿ ಕುಡಿಯುತ್ತಿರ್ಲಿಲ್ಲ. ಕುಡಿದಾಗ ಯಾರೊಂದಿಗೂ ತಪ್ಪಾಗಿ ವರ್ತಿಸ್ತಿರ್ಲಿಲ್ಲ. ಸೆಟ್ಗಾಗಲಿ ಕಾರ್ಯಕ್ರಮಗಳಿಗಾಗಲಿ ಎಂದೂ ಕುಡಿದು ಹೋದವರಂತೂ ಅಲ್ಲವೇ ಅಲ್ಲ. ಒಟ್ಟಾರೆ ಅಂಬರೀಷ್ ಇಹಲೋಕ ತ್ಯಜಿಸಿದ್ರು. ಅವರ ನೆನಪು ಮಾತ್ರ ಮಾಸಿಲ್ಲ. ಅವರ ಆಪ್ತರೊಂದಿಗೆ ಹೊಂದಿದ್ದ ಒಡನಾಟ, ತಿಳಿಯದ ಸಾಕಷ್ಟು ಸಂಗತಿಗಳು ಮರೆಮಾಚಿಕೊಂಡೇ ಇದೆ. ಅವುಗಳಲ್ಲಿ ತೆರೆದುಕೊಂಡ ಸ್ಟೋರಿಗಳಿವು. ನೋಡಿದ್ರಲ್ಲ ವೀಕ್ಷಕರೇ, ಅಂಬರೀಷ್ ಸಹಾಯ, ಮುಗ್ಧತೆ, ರೆಬಲ್ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ. ಇದಿಷ್ಟು ಕರ್ಣನ ಅಂತಃಕರಣದ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.